ಕವಿತಾ ಹೇ ಕವಿತಾ ಹೋರಿ ನೀರ್ ಕಮ್ಮ ಸ್ವಲ್ಪ ಇದು ಮಂದಿ ಸ್ವಲ್ಪ ಕೇಳ್ರಿ ಇಲ್ಲೇ ಹಾ ನಿಮ್ ಮಗಗ್ ಒಂದ್ ಸ್ವಲ್ಪ ಬುದ್ಧಿ ಹೇಳ್ರಿ ಏನ್ರಿ ಓಣ್ಯಾಗ ಅಲ್ಲಿ ಇಲ್ಲಿ ಬಹಳ ಒಂದ್ ಕಂಪ್ಲೇಂಟ್ ಹೇಳಾಕುತ್ತಾರ ಹೌದು ಏನ್ರಿ ಈ ರಾತ್ರಿನೂ ಲೇಟ್ ಆಗಿ ಬರತನ 1 ಗಂಟೆ ಅನ್ನಂಗಿಲ್ಲ 2 ಗಂಟೆ ಅನ್ನಂಗಿಲ್ಲ ಎದ್ದು ಬಾಕ್ಲ ತೆಗಿಬೇಕ ಅವಂಗ ಏನೋ ಐ.ಪಿ.ಎಲ್ ಸ್ಟಾರ್ಟ್ ಆಗ್ಯದಂತಲ್ಲ ಅದ ಮ್ಯಾಚ್ ಅದ ಅದ್ರಾಗ ಇದು ಬಾಣತಾನಂತ್ರಿ ಅವ ಅವ್ ಲೇಟ್ ಮಾಡಿ ಒಂದಾಗ ನನ್ಗೆ ಬಸ್ಬೇಕಿಲ್ಲ ನೀ ಮಕ್ಕೊಂದ್ ಬಿಟ್ಟಿರ್ತೀನಿ ನೀನ ಹೇಳಂಗೇ ಇಲ್ಲ ಹೌದು ಏನ ಒಂದರ ದಿನ ಮಗಗ ಯಾಕಪ್ಪ ಇಷ್ಟ ಲೇಟ್ ಆಗಿ ಬಂದಿ ಎದಕ್ಕ ಏನಂತ ಅವ್ನ್ ಕೇಳುದು ಬೆಳೆದಿನ ತಡಿ ಬರ್ಲಿ ಅವ ಬರ್ಲಿ ಅಲ್ರಿ ಸೂರ್ಯ ನೆತ್ತಿ ಮೇಲೆ ಬಂದ ಇನ್ನಾದ್ರೂ ಬಿದ್ದಾನ ಮತ್ತೆ ಬಸ್ ಹೋಗಂಗ ಹೇ ಕುಮಾರ ಎರಡು ಗಂಟೆ ಆತ ಮಕ್ಕೊಂದ ನೀವು ರಾತ್ರಿ ಒಂದ್ ಅನ್ನಂಗಿಲ್ಲ ಯಾರು ಅನ್ನಂಗಿಲ್ಲ ಅಲ್ಲಿ ಸರಿಯಲ್ಲ ನಿಮ್ಮ ಅಪ್ಪ ಕರೆತಾನ ಏನಾತಂತ ಕೇಳತ್ತಿಲ್ಲ ಎದ್ದೇಳ 12 ಟೈಮ್ ಏನ ಎದ್ದ ಬಾ ಬರ್ದೇನೆ ನಡಿ ಬಂದ ನೋಡ್ರಿ ಇನ್ನು ನಿದ್ದಿನ ಹರಿಯವಲ್ದ ಒಂದ್ ಟೈಮ್ ಎಷ್ಟಾದ್ಲಿ ನೋಡ್ಲ ಎಲ್ಲಿ ಹೋಗಿ ಟೈಮ್ ನೋಡಲ್ಲಿ ಎಷ್ಟಾದ 12 ರಾತ್ರಿ ಎಲ್ಲಿ ಹೋಗಿದ್ದಿ ಮ್ಯಾಚ್ ನೋಡಕ್ ಎಲ್ಲಿ ಇಲ್ಲೇ ಮತ್ ನಿಮ್ಮವ್ವ ಏನೋ ಹೇಳಾಕ್ತಾಳಲ್ಲ ಏನು ಏ ಕೊಳ್ಳಾಗಿಂದ ಎಲ್ಲಿಟ್ಟಿ ಅಯ್ಯೋ ನಿಮ್ ಗದ್ದಲ್ದಾಗ ತಾಳಿನ ಹಾಕೊಳೋದ್ ಮರ್ತೇನ ಜಳಕ ಮಾಡಿ ಇಬ್ರು ಮಸ್ತ್ ಕೂಡ್ಲಿ ನಿಮ್ಮವ್ವ ಏನೇನೋ ಹೇಳಾಕ್ತಾಳಲ್ಲ ಏನೋ ಕಂಪ್ಲೇಂಟ್ ಬಂದ ಅಂತಲ್ಲ ನೀನು ಇದ್ರದ್ದು ಏನೋ ಬೆಟ್ಟಿಂಗ್ ಆಡಾಕ್ತಾನಲ್ಲ ಮ್ಯಾಚ್ನಾಗ ನಾ ಆಡಾಕ್ಲಿಪ್ಪ ಹಾ ಬರೀ ನಿಮ್ಮವ್ವಾಗ ಬೇವಾ ಬಂದೆ ತಡಿ ನೋಡಿ ನಿಮ್ ಇಬ್ರಿಗೂ ಹೇಳ್ರಿ ಏನಾದ ಏನೇನ ಕಂಪ್ಲೇಂಟ್ ಹೇಳಿದ್ರಲ್ಲ ಅವಾಗ ರಾತ್ರಿ 12 ಗಂಟೆಗೆ ಬರ್ತಾನ 1 ಅನ್ನಂಗಿಲ್ಲ 2 ಅನ್ನಂಗಿಲ್ಲ ಅದ ಯಾವ್ದ ಐ.ಪಿ.ಎಲ್ ಮ್ಯಾಚ್ ಆಡಾಕತ್ತಾನಂತವ ಹೌದಿಲ್ಲ ಇದ ವಯಸ್ಸಿನಾಗ ತಗೊಂಡ್ ಹೊಡಿಯವನ ಚಪ್ಪಲ್ ಗಿಪ್ಪಲ್ ಏನ್ ಹೇಳಕ ಕೇಳತ್ತಿಲ್ಲ ನಾ ಆಡಾಕ್ಲಪ್ಪ ಹ್ಮ್ ನಮ್ ದೋಸ್ತ ಅವ. ಮತ್ ನಿಂದ ಕಂಪ್ಲೇಂಟ್ ಬರ್ತಿದ್ದಿಲ್ಲ ಅವ್ನ್ ಕೂಡ ಇರ್ತಾನ ನಾ ಅದಕ್ಕೆ ಬರ್ತದ ಹೌದಾ ಏನ್ರಿ ನೀವು ಬಾಳ ಮುದ್ದಿಲ್ಲ ಹೇಳಾತಿರಲ್ಲ ಒಂದ್ ಸ್ವಲ್ಪ ತಗೋರಿ ಅವ್ನ ಕೈಯೇ ಸಮಾಧಾನ ಮಾಡ ಫಸ್ಟ್ ಒಮ್ಮೆ ಏನೈತಿ ನೋಡ ರಂಬಸ್ ಹೇಳ್ತೀನಿ ಅವಂಗ ಇನ್ನೊಮ್ಮೆ ಮಾಡಿ ಗಿಡ್ದ ಅಂದ್ರ ಕೈ ಕಾಲ್ ಮುರಿದ ಕಾಸ ಮೂಲ್ಯಾಗ ಕುಂಡಿಸ್ಬೇಕು ಬ್ಯಾಡ ಬರೀ ಮ್ಯಾಚ್ ನೋಡಕ್ ಹೋಗಿದ್ದೆ ನಾ ಅಲ್ಲಿ ನೋಡಕ್ ಹೋಗಿದ್ದಲ್ಲ ಇನ್ನೊಮ್ಮೆ ಕಂಪ್ಲೇಂಟ್ ಬಂತ ಅವ್ ದಿನ ಬರ್ತಿರ್ತಾವ ಹೌದು ದಿನಾ ಬರ್ತಿರ್ತಾವ ಮಗನ ಜಾಡ್ಸ್ ಒದ್ದ ಬಿಡ್ತೇನೆ ನಾಟಕ ಮಾಡಿದ್ದೆ ಅಂದ್ರ ಈಗ ಹೋಗ್ಲೇನ ಎಲ್ಲಿ ಹೋಗ್ಯ ಮಕ ತಕೊಳಕ್ ಮಕ ತಕ್ಕೊಂಡ್ ಏನ್ ಮಾಡವ ಚಾ ಕುಡಿತೀನಿ ಚಾ ಕುಡ್ದ ಮತ್ತೆ ಅಡ್ಡ ಹೋಗ್ತೇನೆ ಹೋಗ್ತಾನ ಹೊರಗಡಕ್ ಮತ್ತ ಜಾಡ್ಸ್ ಒದ್ದ ಬಿಡ್ಲಿ ನಡಿ ರೆಡಿ ಆಗ ಎಲ್ಲಿ ಎಲ್ಲಿ ಹಾಕಿ ರೆಡಿ ಸುಮ್ನೆ ನಡಿ ಕಂಪ್ಲೇಂಟ್ ಹೇಳದವ್ರು ಯಾರದ ಓಣ್ಯಾಗ ಹೇಳ್ರಿ ಅಲ್ಲಿ ಯಾರ್ಯಾರು ಅವ್ರ ಮನಿಗ್ ಹೋಗು ನಡಿ ಕೇಳುನು ಏನೇನ್ ಮಾಡ್ಯಾನ ಅವ ಗದ್ಲ ಈಗ ಹೋಗುನ್ರಿ ಮತ್ ಸಾಲಾಗಿಲ್ಲ ಮಾಡಿದ ಅಂದ್ರ ಮನಿ ಮಾರ್ ಕುಡುದಾಗಿತ್ತ ಬರ್ರಿ ಹಂಗಾದ್ರ ನಡಿ ಯಾರ್ಯಾರು ಹೇಳಾರ ನೋಡ ಗುರ್ತದಾರಿಲ್ಲ ಅವ್ರ ಗುರ್ತದಾರ ಅಷ್ಟ ಮರ್ತಿಲ್ಲ ಬಾನ ನಡಿ ಮತ್ತ ಯಾರು ಹೇಳೋರು ನಾ ಒಪ್ಪಗ ನಾ ಹೆಂಗಾರ ಮಾಡಿ ಅವ್ರದಿಂದ ಮೊದ್ಲು ಹೋಗಿ ಇದು ಮಾಡ್ಬೇಕು ತಡೀಲಿ ಮೊದ್ಲು ಹೋಗ್ತೇನೆ ನಾ ಫಸ್ಟ್ ಹೋಗಿ ಕ್ಯಾಸ ನನ್ನ ಕಂಪ್ಲೇಂಟ್ ಯಾರು ಹೇಳಾರಲ್ಲ ಅವ್ರು ಬದಬರಿ ಮಾಡ್ತಂತೇನೆ ನಾ ಫಸ್ಟ್ ಅಂಟಿ ಅಂಟಿ ಯಾವ ಹಲ್ಕಟ್ ಬಾವ ನನಗ ನೀನ್ ಅಯ್ಯಪ್ಪ ಹೇಳಪ್ಪ ಯಾಕ ಅದ ನಮ್ಮ ಅವ್ರ ಮುಂದೆ ಏನಾರ ಕಂಪ್ಲೇಂಟ್ ಇಲ್ಲ ನಿಮ್ಮ ಅವ್ವಾರ ಮುಂದೆ ನಾನ್ಯಾಕೆ ಹೇಳುಪ್ಪ ನಿಮ್ಮ ಅವ್ವಾರ ಮುಂದೆ ಕಂಪ್ಲೇಂಟ್ ನನಗೆ ಮಾಡಕ್ ಕೆಲ್ಸ ಇಲ್ಲ ಅಂತ ಅನ್ಕೋತೇನೆ ನಾ ಏನ್ ಹೇಳಿಲ್ಪ ನಿಮ್ಮ ಅವ್ರ ಮುಂದೆ
ಹೌದು ಅಲ್ಲಿ ಕುಂದ್ರೇನ್ರಿ ಬಾ ಕುಂದ್ರು ಬಾ ಅದ ಕುಂದ್ರ ಹೇಳಿ ನಮ್ಮ ಅವ್ವನ್ ಮುಂದೆ ನಮ್ಮ ಅಪ್ಪನ ಮುಂದೆ ಕಂಪ್ಲೇಂಟ್ ಇರ ಯಾರ ಅವ್ರು ಗುರುತಿಲ್ರಿ ಅದ ರೊಕ್ಕ ಇಸ್ಕೊಂಡೇನಿ IPL ಬೆಟ್ ಆಡತ್ತೇನೆ ಅಂತ ಹೇಳಿ ಅದಕ್ರಿ ನಮ್ಮ ಅವ್ರ ಕೇಳ ಬರತ್ತಾರ ಏನ ತಗೊಂಡಿಲ್ಲ ಅಂತ ಹೇಳ್ರಿ ತಗೊಂಡಿಲ್ಲ ನಾ ಹೇಳ್ಬೇಕು ಬರ್ಲಿ ತಗೋ ಹಂಗಂದ್ರ ನಾ ಏನ್ ಅಂದಿಲ್ಪ ಮತ್ತೆ ನೀ ನನ್ ಮ್ಯಾಗ ಡೌಟ್ ಪಡಾಕ್ ಹೋಗ್ಬೇಡ ನಿಮ್ಮಲ್ಲಿ ದೊಡ್ಡ ಪುಡ್ಲ್ ತೋರಿ ಅದ ಯಾವ್ಯಾಕ್ ಬಿತ್ರಿ ಅಂದಾಳ ನೋಡ್ ಅಕ್ಕಿ ಮ್ಯಾಗ ಹೋಗಿ ಡೌಟ್ ಪಡ ಮತ್ ಇಲ್ಲಿ ಬಂದ್ ನೀ ಅನ್ನಕ್ ಹೋಗ್ಬೇಡ ಮತ್ತ ರೊಕ್ಕ ಯಾವಾಗ ಕೊಡವ್ನಿ ಮೊದ್ಲಿಂದ ರೊಕ್ಕ ಇಸ್ಕೊಂಡಿದ್ದೆ ಕೊಡ್ತೀನಿ ಇನ್ನೊಂದ್ ಮ್ಯಾಚ್ ಗೆದ್ದ ಕೊಡ್ತೇನೆ ನೆಕ್ಸ್ಟ್ ಮ್ಯಾಚ್ ಐತ್ರಿ ಈಗ ಅಲ್ಲೋ ಮ್ಯಾಚ್ ಅನ್ಕೋತ ಹಿಂಗ್ ಬಡ್ಡಿ ಬೆಳ್ಕೋತ ಹೊಂಟೈತಿ ಏನ್ ಮಾಡತ್ರಿ ಅಕ್ಕರ ಬರ್ರಿ ನೀ ಯಾಕ್ಲಾ ಬಡಿ ಇಲ್ಲಿ ಕುತ್ತಿ ಬಂದೆ ಆಂಟಿ ಅವ್ರು ಕರೆದಿದ್ರು ಅದಕ್ಕೆ ಈಗ ನಿಮ್ ಮನ್ಯಾಗ ಅಲ್ಲಿ ಮಕ ತಕೊಂಡ್ ಹೋಗಿದಿಲ್ಲ ಮಕ್ಕ ತಕೊಂಡ್ ಚಾಗಿ ಕುಡ್ದು ಬಂದಾನ ಹೆಂಗ ಓಡ್ ಬಂದಂಗ ಕಾಣಿಸ್ತೈತಿ ಅಕ್ಕವ ಬಾ ಯಾಕ ಕುಂದ್ರ ಬಾ ಬರ್ರಿ ಕುಂದ್ರ ಬರ್ರಿ ಅನ್ನಾರ ಏನ್ ಮಾಡೋಕಿಲ್ಲ ಇಲ್ಲಿ ಮಕ ತಕ್ಕೋತೇನೆ ಅಂತ ಹೇಳಿ ಆಂಟಿ ಅವ್ರು ಕರೆದಿದ್ರ ಎದಕ್ಕ ಏನ ಕುಂದ್ರ ಬಾ ನಿಂದ್ರ ಬೇಡ ಹಂಗ ಬಾ ಏನ್ ಬಾ ಕುಂದ್ರ ಯಾಕ ಮತ್ ದೂರ ಬಂದಿ ಏನ ಕಂಪ್ಲೇಂಟ್ ನಮ್ಮ ಮಗಂದ್ ಹೇಳಾಕ್ತಿದ್ರಂತ ನಾನ ಅದ IPL ಮ್ಯಾಚ್ ನೀವು ಹಿಂಗ್ ಮಾಡಾಕತ್ತಾನ ಸೋತಾನ ಅಂತ ಅನ್ನತಿದ್ರಲ್ಲ IPL ಮ್ಯಾಚ್ ಆಡಕ್ ಹೋಗಿದ್ದಂತೇನ ನಿನ್ ಮಗ ಆಡಕ್ ಹೋಗಿ ಏನೋ ರೊಕ್ಕ ಸೋತಾನಂತ ನಮ್ ಕಡೆನು ರೊಕ್ಕ ಇಸ್ಕೊಂಡ್ ಹೋಗಿದ್ದವ ಅದಕ್ಕ ನೋಡಿ ಇವತ್ತ ಇಷ್ಟ ಸೋತಾನ ನಾಳೆ ಇಷ್ಟ ಸೋಲ್ಬಾರ್ದಲ್ಲ ಅದಕ್ಕ ಮುಂಚಿತವಾಗಿ ಹೇಳಿ ಎಚ್ಚೆತ್ಕೊಳ್ಳಿ ಅಂತಂದ್ ಹೇಳಿದ್ನ ನೀನ್ ಹೆಂಡತಿ ಮುಂದ ಹೌದಿಲ್ಲ ಹೇಳಿದ್ನಿಲ್ಲನ ಹೇಳಿರಿ ಮತ್ತ ಹೇಳಿದಕನ ನಾವ್ ಗಂಟೆ ನನಗೂ ಡೌಟ್ ಇತ್ತ ಏನ ಅವ್ ಎಲ್ಲಿ ಏನೇನ ಮಾಡಾಕ್ತಾನ ಅಂತ ಹೇಳಿ ಹೌದೇನ ನೀವ್ ದೊಡ್ಡವರಾಗಿ ನಿಮ್ಗಾರ ಸ್ವಲ್ಪ ಬುದ್ಧಿ ಐತಿಲ್ಲ ಅವ್ ಮ್ಯಾಚ್ ಆಡಾಕ್ತಾನ ಅಂತ ಹೇಳಿ ರೊಕ್ಕ ಕೊಟ್ಟ ಬಿಡುದ ಹಂಗ ಅಲ್ಲೇ ನಮ್ಮ ಮನ್ಯಾಗ ಏನಾರ ರೊಕ್ಕ ಜಾಸ್ತಿ ಆಗ್ಯಾವಂದಿ ನಿನ್ ಮಗ ಕರ್ಕರ್ದ ರೊಕ್ಕ ಕೊಡಾಕ ನಿನ್ ಮಗ ಆದಾತ ಯಾಕ ಇದಾತಂಟಿ ಆದಾತಂಟಿ ಅಂತ ಬಂದ್ ಕೇಳ್ತಾನಪ ಅದಕ್ ಕೊಟ್ಟಿದ್ ನಾವ್ ರೊಕ್ಕನ ಗುರ್ತೈತಿಲ್ಲ ಬಣ್ಣ ಅದಾನಂತ ಗುರ್ತ ತಗೋ ನಮ್ಗ ಈಗ ಇನ್ನೊಂದ್ಸಲ ಕೊಡುದಿಲ್ಲ ರೊಕ್ಕನ ಏನಾರ ಜವಾಬ್ದಾರಿ ಹಾ ನಾವ್ ತಗೊಳಂಗಿಲ್ಲ ಏನಾರ ಆದ್ರ ನಿಮ್ ಮ್ಯಾಗ ಕಂಪ್ಲೇಂಟ್ ಮಾಡ್ಬಿಡ್ತೇವ್ ರೊಕ್ಕ ಕೊಟ್ಟು ನೀವ್ ಆಡ್ಸಾಕ್ತೀರ ಅಂತ ಹೇಳಿ ಹಿಂಗ್ ಮಾಡ್ತೀಯ ಅಣ್ಣ ಅದೇನೋ ಅಂತಾರಲ್ಲ ಕರುದ್ ಮಗಳು ಕೊಟ್ರೆ ಏನೋ ಆಗಿತ್ತಂತ ನಮ್ಗೆ ಯಾಕೆ ಬೇಕು ಬಿಡಪ್ಪ ನಿನ್ ಮಗು ರೊಕ್ಕ ಕೊಡುದು ನಿನ್ ಕಡೆಯಿಂದ ಅನ್ನಿಸ್ಕೊಳ್ಳೋದು ಆಯ್ತು ತಗೋ ಎದ್ದು ಹೋಗಿನ ಕೆಲ್ಸ ಮಾಡ್ಕೋಬೇಕನ ಹುಷಾರ ಇನ್ನೊಮ್ಮೆ ಏನು ಹುಡುಗ ರೊಕ್ಕ ಇಟ್ಕೊಂಡ್ ಕೇಳಕ್ ಬಂದ ಅಂದ್ರ ನಮ್ ಮನಿಯವ್ರ ಮುಂದ್ ಹೇಳ್ಬಿಡುದ ನಿಮ್ ಮನೆಯವ್ರ ಮುಂದೆ ಹೇಳ್ತಂತಪ್ಪ ಹೇಳಿದ್ದಕ್ಕ ಬಂದಿರಿ ಈಗ ಎದ್ದ ಹೋಗ್ರಿ ಕೆಲ್ಸ ಮಾಡ್ಬೇಕನ ನೋಡಿ ಹಿಂಗ ಆಕೈತಿ ಅಣ್ಣ ಅಣ್ಣ ಏನತ್ಲಿ ಅದ ನಿನ್ ಕಡೆ ರೊಕ್ಕ ಇಸ್ಕೊಂಡಿದ್ದೆ ಅಲ್ಲ ಅದೇನ ನಮ್ಮ ಅವನ್ ಮುಂದೆ ಹೇಳೇನ ನಾ ಯಾಕೆ ಹೇಳ್ಬೇಕ್ರಿ ಕುಂದ್ರ ಫಸ್ಟ್ ಕುಂದ್ರ ಎಲ್ಲಿ ಓಡ್ ಹೊಂಟಿ ಏನ್ ಅರ್ಜೆಂಟ್ ಐತನೆ ಏನಿಲ್ಲ ನಮ್ಮ ಅಪ್ಪನ ಮುಂದೆ ಯಾರೇ ಹೇಳಾರಂತ ಏನಂತೇಳಿ ಅದ್ ನಾ IPL ಆಡ್ತೇನಲ್ಲ ಬೆಟ್ಟಿಂಗ್ ಬಿಟ್ಟ ಅದ್ ಹೇಳಾರಂತ ಅದಕ್ಕ ನೀ ಏನ ಹೇಳೇನಪ್ಪ ಅಂತ ನಾ ಯಾಕೆ ಹೇಳಿಲಿ ನನ್ ದಂಧೆ ಅದ ಫೈನಾನ್ಸ್ ಮಾಡೋದ ನನಗ ನೀ ಅಷ್ಟ ಮುಖ್ಯ ನನಗ ನಿಮ್ ಮನ್ಯಾನವ್ರೆಲ್ಲಾ ಹೇಳಕ್ ಹೋಗಂಗಿಲ್ಲ ನಾನು ಇಲ್ಲ ನಿಮ್ ಮನ್ಯಾನವ್ರ ಕೇಳಿ ರೊಕ್ಕ ಕೊಟ್ಟೆ ನಾನ ಇಲ್ಲ ನನಗ್ ಕೇಳಿ ಏನಾತ ಮೊದ್ಲಿಂದ ಏನ ಇದ್ರ ಇಲ್ಲ ಇಂಟ್ರೆಸ್ಟ್ ಇಲ್ಲ ಏನು ಇಲ್ಲ ಕೊಡ್ತೇನೆ ನಾ ನೆಕ್ಸ್ಟ್ ಮ್ಯಾಚ್ ಐತಿ ಕೊಟ್ಟೆ ನೆಕ್ಸ್ಟ್ ಮ್ಯಾಚ್ ನಿನ್ನಿದೇನಾತ ನಿನ್ನಿದ ಸೋತ ಇದಾತ ನಿನ್ನೆ 3 ಗಂಟೆಗೆ ಬಂದೇನ ರಾತ್ರಿ ಅದಕ್ಕ ನಿದ್ಗನ್ನಾಗ ಇಲ್ಲ ನಾವ್ ಅಪ್ಪ ಹೊಡೆದ ವಿಷಯದ ನನ್ಗ ಅದಕ್ಕ ಈಗ ದೊಡ್ಡ ಇಂಟ್ರೆಸ್ಟ್ ಕೊಡ್ಲಿಲ್ಲ ಅಂತ ನೋಡ್ ಮತ್ತ ನಿನ್ ಫ್ರೆಂಡ್ ಸರ್ಕಲ್ ಕೊಡ್ತೇನೆ ಹೇಳ್ಬಿಡ್ತೇನೆ ಎಲ್ಲಾರ ಮುಂದೆ ಕೊಡ್ತೇನೆ ಮತ್ತ ಕಡೆ ಎಲ್ಲಾ ನಿನಗೆ ಯಾರ ಕಡೆ ರೊಕ್ಕ ಸಿಗಂಗಿಲ್ಲ ಮುಂದ ಅದ ಈಗ ನೆಕ್ಸ್ಟ್ ಮ್ಯಾಚ್ ಐತಲ್ಲ ರಾತ್ರಿ ಐತಿ ಇವತ್ತು ಹೋದ ಕೊಟ್ಟ ಬಿಡ್ತಾನ ಅದ್ ಹೆಂಗ್ ಮಾಡ್ತೀವಿ ನನ್ಗೆ ಗೊತ್ತಿಲ್ಲ ಕವರ್ ಮಾಡ ಸುಲೋತಂಗ ಆಡ್ಲಿ ಅವ್ರ ಮ್ಯಾಗ ನೋಡ್ಕೋ ಪ್ಲೇಸ್ ನಾ ಆಡುದಿಲ್ಲ ನಾ ಆಡುಲ್ಲ ಅವ್ರು ಆಡ್ತಾರ ನಾ ಬರೀ ರೊಕ್ಕ ಬಿಟ್ಟಿರ್ತೇನೆ ಪ್ಲೇಯರ್ಸ್ ನೋಡಿ ಆಡ ಅಂತಂದ್ರ ಬೆಟ್ಟಿಂಗ್ ಹಚ್ಚಲಿ ಮಗನ ಅಂತ ಹೇಳಾಕತ್ತೆ ನಾನು ನಿನಗೆ ಗುರ್ತಾತ್ ನಡಿ ನಾವುಲ ಮತ್ತೆ ಹೇಳಕ್ ಹೋಗ್ಬಿಡಣ ನೋಡ ನೋಡ್ರಿ ಈಗ ಇಲ್ಲೊಂದ ಆಫೀಸ್ ಐತ್ರಿ ಏನ ಫೈನಾನ್ಸ್ ಇಂದ ನನಗ ರೊಕ್ಕ ಅಲ್ಲಿನೂ ಇಸ್ಕೊಂಡಾನೇನ ನಂಗೆ ಡೌಟ್ ಬರಾತೈತ್ರಿ ಹೋಗಿ ಒಂದ್ ಸ್ವಲ್ಪ ಕೇಳಿ ನೀವು ಆಮೇಲೆ ಕೆಲ್ಸಕ್ಕೆ ಹೋಗ್ರಿ ಏನ್ರಿ ಇಲ್ಲೇ ಐತಿ ಆಫೀಸ್ ಇಲ್ಲೇ ದಾರ ಗಡ್ಡಾಡ್ತಿರಿ ಕಣ್ಣಿಗೆ ಕಾಣಂಗಿಲ್ಲ ನಿಮ್ಗೆ ಎಲ್ಲಿ ಕಾಣ್ತೈತಿ ಕಣ್ಣಿಗೆ ಬೇರೆಯವ್ರ ಕಾಣ್ತಾರ ಹೋಗೋರ್ ಬರೋರ ಅದೇ ಹೋಗೋರ್ ಬರೋರ್ ನೋಡ್ಕೊಂಡ್ ನಾವೆಲ್ಲ ಎಲ್ಲಿ ಕಣ್ಣಿಗೆ ಕಾಣ್ತೀವಿ ಆಫೀಸಿಗೆ ಗೀಫೀಸ್ ನಿಂಗ ಏನ್ ಮಾಡ್ಬೇಕು ಕೆಲ್ಸಕ್ಕೆ ಹೋಗ್ಬೇಕೇನ ಇದನ್ನ ಮಾಡ್ಕೊಂತ ಅಡ್ಡಾಡ್ಬೇಕನ ಸಾಕ್ ನೋಡಿ ನೋಡವ್ರ ಅದಾರ ಕುಂತಾರ ಒಳಗ ಏನ್ ಮಾಡತ್ತೀರಿ ಅಣ್ಣಾರ ಬರ್ರಿ ಸೇರ್ಸು
ಯಾರಿ ನೀವು ಏನ್ ಬೇಕಾಗಿತ್ತ? ಏನ್ ಬೇಕಾಗಿಲ್ರಿ ಹ್ಮ್ ಹೇಳ್ರಿ ನೋಡತ್ತಿರಲ್ಲ. ನಮ್ಮ ಮಗಂದ ಏನ ಕಂಪ್ಲೇಂಟ್ ಬಂದೈತಿ ಅಂತ. ಯಾರ್ ನಿಮ್ ಮಗ? ಕುಮಾರ್ ಅಂತ. ಯಾರ್ ನಿಮ್ ಮಗ ಅಂತಂದ್ರ? ಹ್ಮ್ ಏನ್ ಕಂಪ್ಲೇಂಟ್ ರೀ? ಪೊಲಿಸ್ ಸ್ಟೇಷನ್ ಕಂಪ್ಲೇಂಟ್ ಬೇಕಂದ್ರೆ ಇಲ್ಲಿ ಹಾಕ್ಬಿಟ್ರಿ ಫೈನಾನ್ಸ್ ಆಫೀಸ್. ನಿಮ್ಮ ಕಡೆನ ಐತ್ರಿ ಕೆಲ್ಸ ನಮ್ದ. ಫೈನಾನ್ಸ್ ಆಫೀಸ್ ನಮಗೂ ಗುರ್ತೈತ್ರಿ. ನೀವೇನ ಅವಂಗ ನಿಮ್ ಕಡೆ ಸಾಲ ಮಾಡಾನಂತಲ್ಲಮ್ಮ. ಯಾ ಕುಮಾರ? ಪೂರ್ತಿ ಅಡ್ರೆಸ್ ಸಮೇತ ಹೇಳ್ರಿ. ನನ್ ಕಡೆ ಕುಮಾರ್ ಅನ್ನೋರು 1000 ಜನ ತಗೊಂಡಾರ. ಯಾ ಕುಮಾರ? ಅಡ್ರೆಸ್ ಹೇಳ್ರಿ, ಅಡ್ರೆಸ್ ಹೇಳ್ರಿ. ಕುಮಾರ್ ದೊಡ್ಡ ಮನಿ ರೀ. ಆ ಹುಡುಗ ಸಣ್ಣ ಹುಡುಗ ರೀ, 15 ವರ್ಷನೇ ಅದಾನಲ್ಲ. ಅವಂಗ ಕೊಟ್ಟಿರಂತಲ್ಲ ಸಾಲ. ಸುಮ್ಮಿರ್ರಿ. ಅವ್ನ್ ಕೊಟ್ಟಿಲ್ಲ, ಅವ್ನ್ ದೋಸ್ತ್ ಬಂದ್ ಕೊಡ್ಸ್ಯಾನ. ಎಷ್ಟ್ ಕೊಟ್ರಿ? 35,000 ರೂಪಾಯಿ. 35,000 ರೀ. ನಮಗ್ ಗೊತ್ತಿಲ್ಲ ನಿಮ್ ಮಗ ಏನೇನ್ ಮಾಡ್ಯಾನ ನೋಡ್ರಿ. ಊರೆಲ್ಲ ದೇವ್ರಿಗೆ ಹರಕಿ ಹೊತ್ತ ಹಡದ ಊರೆಲ್ಲ ಸಾಲ ಮಾಡ್ಕೊಂಡ್ ಅಡ್ಡಾಡತಾನ. ಅಲ್ರಿ ಅವ ಇಟ್ಟು ಚೋಟ್ ಅದಾನ, ಅವಂಗ 35,000 ಕೊಟ್ರ. ಸಾಹೇಬ್ರೆ ಏನ್ ಹೇಳತ್ತೀನಿ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ನಿಮ್ ಮಗ ಬಂದ್ ಡೈರೆಕ್ಟ್ ಕೇಳಿಲ್ಲ ನನಗ. ನಮ್ ಕಡೆ ವ್ಯವಹಾರ ಏನ್ ಮಾಡ್ತಾರಲ್ಲ ನಡಕ್ ಅವ್ರ ಹಾಕ್ ಕೊಡ್ಸ್ಯಾರ. ಯಾರಂತೇಳಿ ಅವ್ರ ಹೆಸರು ಹೇಳ್ತೀನಿ, ಅಲ್ಲಿ ಮಾತಾಡ್ರಿ. ಇಲ್ಲಿ ನಾವು ದಂಧೆ ಮಾಡಕ್ ಕುಂತೀವಿ, ನಮ್ದು ಆಫೀಸ ಇದೆ. ನಿಮ್ಗೂ ತ್ರಾಸ ಐತೆ ಅಂತೇಳಿ ಬಂದ್ರ ನಿಮ್ದು ಒಂದು ವಿಟ್ನೆಸ್ ಇಟ್ಕೊಂತೀವಿ. ಯಾರ ಇಟ್ಕೊಂಡ್ ನಿಮ್ಗೂ ಕೊಡ್ತೇವಿ. ನಾವು ತ್ರಾಸಿಗೆ ಆಗೋರ. ನಾವು ಫೈನಾನ್ಸ್ ಕೇಳ್ರಿ ಫಸ್ಟ್. ಫೈನಾನ್ಸ್ ಅಂದ ತಕ್ಷಣ ಎಲ್ಲಾರ ದೃಷ್ಟಿಯೊಳಗೇನ ರೊಕ್ಕ ಮಾಡ್ದ. ನಿಮ್ ತ್ರಾಸಿಗೆ ನಾವ್ ಆಗಿರ್ತೀವಿ ಅಂತಂದ್ರೆ ನಿಮ್ಗ್ ನಾವ್ ಹೆಂಗ ಫೈನಾನ್ಸ್ ರೊಕ್ಕ ಕೊಟ್ಟಿರ್ತೀವಿ, ನೀವು ನಮಗ ವಾಪಸ್ ಆ ರೀತಿ ಮುಟ್ಟಿಸ್ಬೇಕ. ಇದ ನಮ್ದ ಬಿಸ್ನೆಸ್. ಬಿಸಿನೆಸ್ ಹೌದ್ ಬಿಡ್ರಿ ನಿಮ್ದ. ಈಗ ಎಷ್ಟ್ ಮಂದಿ ಅವಂಗ ಸಾಲ ತಗೊಳಕ್ ಬಂದಿದ್ರಲ್ಲ, ಅವ್ರದೆಲ್ಲ ಹೆಸರು ಕೊಡ್ತಿರಲ್ಲ ನೋಡ್ರಿ. ಅವ್ರ ಮನಿಗ್ ಹೋಗಿ ನಾವು ಹೇಳ್ತೇವ್ ಅವ್ರಗ. ಏನಂತ ಹೇಳ್ತೀರಿ? ಸಾಲ ಕೊಡ್ಸಿದ್ದ ಕೇಳ್ತೇವ್ ನಾವ್ ಅವ್ರಗ. ನಾ ಇಲ್ಲಿ ಕರೆಸ್ತೀನಿ, ನೀವು ಮಾತಾಡ್ಬಿಡ್ರಲ್ಲ ಅವ್ರಿಗೆ. ಹಂಗ್ ಮಾಡ್ತೀರಿ? ಕರೆಸ್ರಿ. ಹಂಗಂದ್ರ ಮಾತಾಡ್ಬಿಡು. ಕರೆಸ್ತೇನಿ, ನೀವು ಕ್ಲಿಯರ್ ಮಾಡ್ಬೇಕಿರಲ್ಲ ನಿಮ್ ಮಗಂದ 35,000 ರೂಪಾಯಿ. ನಾವ್ಯಾಕ ಕೊಡೋಣ್ರಿ? ನಾವೇದ ಕೊಡೋಣ್ರಿ? ಮತ್ತೆ ಎದಕ್ ಬಂದ್ರಿ? ಸಾಲ ಕೇಳುವಾಗ ನಮ್ ಕೊಟ್ಟ ಹೇಳಿ ಕೊಟ್ಟಿದ್ದೀರಿ ನಮ್ಗ. ನಿಮ್ಮ ಅಪ್ಪಾರದಾರ ನಿಮ್ಮ ಅವ್ವಾರದಾರ ಅಂತ ಹೇಳಿ ಅವನ್ ಬಗ್ಗೆ ಕೇಳಾಕ್ ಬಂದಿರಲ್ಲ. ಹೇಳ್ರಿ ಮನೆಗ್ ಮ್ಯಾಲ ಹೇಳ್ರಿ, ಮ್ಯಾಲ ಹೇಳ್ರಿ. ನಿಮ್ ಮಗನ್ ಬುದ್ಧಿ ಹೇಳ್ರಿ ಮನ್ಯಾಗ. ನಡ್ರಿ ಆಫೀಸ್ ಹತ್ರ ಬರ್ರಿ. ನಡ್ರಿ ಹೊರಗ್ ನಡ್ರಿ. ನಾವ್ ಕಂಪ್ಲೇಂಟ್ ಕೊಡ್ತೀವಿ. ಎಲ್ಲಾ ಲೈಸೆನ್ಸ್ ಇಟ್ಕೊಂಡ ಮಾಡಿರ್ತೀವಿ. ಗೊತ್ತಾಯ್ತು? ಕಂಪ್ಲೇಂಟ್ ಕೊಡೋದು. ನಾಳೆ ಅಕಸ್ಮಾತ್ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆ ತಕ ಬರಂಗಿಲ್ಲ ನೋಡ್ರಿ ನೀವ. ಏನಾರ ಆಗ್ಲಿ ಸ್ವಲ್ಪ ಆದ್ರೆ ನಿಮ್ಗೆ ಆಕೈತಿ. ನಡ್ರಿ ನಡ್ರಿ ನೋಡಿ ಎಲ್ಲೆಲ್ಲಿ ಸಾಲ ಮಾಡ ಇನ್ನೂ ಅವ. ಈಗ ಫೈನಾನ್ಸ್ ಇದೆ, ಎಲ್ಲಾ ಇವ್ರ ಕಡೆ ಡಾಕ್ಯುಮೆಂಟ್ಸ್ ಎಲ್ಲಾ ಇರ್ತಾವ. ಎಲ್ಲಾ ಮನಿ ಸಮೇತ ಮಾರ್ ಕೊಡುದಾಗಿತ್ತ. ಇವ್ರೇನ್ ಹಂಗ ಕೊಡಂಗಿಲ್ಲ. ಚಲೋ ಆತ್ರಿ. ಈಗ ಇಲ್ಲ ತಗೊಂಡನಲ್ರಿ ಅವ. ಅದ್ ಹೋಗ್ಲಿ ಬಿಡ. ಇಲ್ಲಿ ಏನೈತಿ ಗುರ್ತೇನ, ಇವ್ರು ಗೌರ್ಮೆಂಟ್ ಇಂದ ಎಲ್ಲಾ ಲಿಸ್ಟ್ ತಗೊಂಡಿರ್ತಾರ. ನೋಡಿ ಏನೇನು ಮಾಡೋದ್ರಿ ಬಂದೈತಿ ನೋಡಿ. ಯಾಕ್ರಿ ಏನಾಗತೈತಿ ನಿಮಗ? ಏನಾತ? ಚಲಿ ತಿರ್ಗಾಗ್ತೈತಿ ನೋಡ. ಮನ್ಯಾಗ ಏನಾರ ಲಿಂಬು ಸೋಡಾ ಮಾಡಿ ಕೊಡ್ತೀನಿ. ಶರ್ಬತ್ ಮಾಡಿ ಕೊಡ್ತೀನಿ. ಅಡ್ಡಾಡಿ ಬಿಸ್ಲಾಗ ನಿಮ್ಗ ಚಕ್ರ ಬಂದಂಗ ಆಗತೈತಿ ನಂಗೆ ಅನಸ್ತೈತಿ. ಏನಿದೆ ಬರವಲ್ದಲ್ಲ. ಬರ್ರಿ. ಅಯ್ಯ ಒಳಗ್ ಬರ್ತೈತಿ. ಶರ್ಬತ್ ಮಾಡ್ಕೊಂಬರ್ತೀನಿ ನಾ. ರೀ ತರ್ ಶರ್ಬತ್ ಮಾಡ್ಕೊಂಬಂದೆ. ಶರಬತ್? ಲಿಂಬೆನ್ ಶರ್ಬತ್. ಯಾಕ ಚಕ್ರಾನ ಬಂದಂಗ ಕಾಣಾಕತೈತಿ ನನ್ಗೀಗ. ಬಂದಂಗಲ್ಲ, ಬಂದೈತಿ ಈಗ. ಕುಡಿದ ಮೇಲೆ ಹೊಕ್ಕೈತದ. ಕುಡಿ. ಚಲೋ ಆಗೈತ್ರಿ? ಹಾಸ್ಲ್ಯಾ? ಚಾಪಿ ಒಳಗದಾವ, ತೊಂಬಂದ ಹಾಸ್ತೀನಿ ತಡ್ರಿ. ದೇವಾ ಅಪ್ಪಗೇನಾತ? ಏನಪ್ಪಾ ದೊಡ್ಡ ನಿಮ್ಮ ಮಹಾ ಕೆಲಸ ಮಾಡಿಯಲ್ಲ, ಅದಕ್ಕ ನಿಂದ ಹೊಟ್ಟೆ ಮೇಲೆ ಹಚ್ಕೊಂಡ ಮಕ್ಕೊಂದಾನ. ದವಾಖಾನೆ ಸತಿಗೆ ರೊಕ್ಕ ಇಲ್ಲ ಈಗ ತೋರ್ಸಾಕ. ಡಾಕ್ಟರ್ ಕಡೆ ಹೋಗೇವಂತಂದ್ರು. ಅಂತದೇನ ನಿನ್ನ ಚಿಂತೆ ಹಚ್ಕೊಂಡ ನಿನ್ ಚಿಂತೆ ಭಾಡ್ಯ ನಿಮಗೆ ಕೆಲಸ ಆಗ್ತಾವಿಲ್ಲ ನಿನಗೆ. ನೀವು ಮಕ್ಕೋರಿ, ನೀವು ಮಕ್ಕೋರಿ ಮಕ್ಕೋರಿ. ಏನಂದಾರ ಡಾಕ್ಟರ್? ನಾ ಏನ್ ಹೇಳತ್ತೀನಿ ಕೇಳತ್ತೀನಿ ಕಿವಿ. ದವಾಖಾನಿಗೆ ಹೋಗಾಕ ರೊಕ್ಕ ಇಲ್ಲ ಅಂತ ಹೇಳತ್ತೀನಿ ನಿನಗ. ಏನ ದವಾಖಾನಿಗೆ ರೊಕ್ಕ ಇಲ್ಲ ನಿನ್ ಕಡೆ? ಬರ್ತೇನೆ ತಡಿ, ನಾ ಸ್ವಲ್ಪ ಹೊರಗೆ ಬರ್ತೇನೆ. ಹೊರಗೆ ಬರ್ತೀನಿ ಸ್ವಲ್ಪ. ಹೋಗ್ ಬಾ.
ಇನ್ನು ಊರ್ ತುಂಬಾ ಸಾಲ ಮಾಡ್ಕೊಂಬ ಇನ್ನು ಮತ್ತ ಹೊಟ್ಟೆ ಮೇಲೆ ಹಚ್ಕೊಂಡ್ ಮಕ್ಕೋತಾನವ ಎಲ್ಲಿ ಮೇಲೆ ಕಳಿಸ್ಬೇಕನ್ನತ್ತೀನಿ ಯಾರಿಗ್ ಗೊತ್ತಿ ಯಾಕೆ ಹೋಗ್ಕೊಳತಿ ಹಂಗ ಒಂದ್ ಅಳತಿ ಸ್ವಲ್ಪ ಚಕ್ರ ಪ್ರಾಫಿಟ್ ಅಂತ ಮಕ್ಕೊಂದಿನಿ ಹಂಗ ಚಾಲೂನ ಮಾಡ್ಬೇಕಲ್ಲ ಸಣ್ಣವ ಅದಾನವ ಅಣ್ಣ ಅದಾನ್ ಬಿಡ್ರಿ ನಿಮ್ಗೆ ಏನಾರ ಆತಂದ್ ಏನ್ ಮಾಡುದ್ರಿ ಏನ್ ಆಗಂಗಿಲ್ಲ ಸ್ವಲ್ಪ ಹೊತ್ತು ಮಕ್ಕೋತೀನಿ ಆಮ್ಯಾಗ ಜಡ್ ಹೋಗ್ತೇನೆ ನಾನು ಈಗ ಸಂಜೆ ದವಾಖಾನೆ ಹೋಗೋಣ ಹೋಗೋಣ ತಡಿ ಈಗ ಊಟ ಮಾಡ್ಲಿಲ್ಲ ಇವ ಊಟಾನು ಬಿಟ್ಟು ಹೋದ ಇವ ಇವ್ರಾರ ನೋಡಿದ್ರ ಹೊಟ್ಟೆ ಬ್ಯಾನ್ ಹಚ್ಕೊಂಡ್ ಮಕ್ಕೊಂಡಾರ ಈಗ ಇವ್ ನೋಡಿದ್ರ ಹೊರಗೆ ಹೋದ ಈಗ ಎಲ್ಲಿ ಮತ್ತೆ ಊರ್ ತುಂಬಾ ಸಾಲ ಮಾಡ್ಕೊಂಡ್ ಅಡ್ಡಾಡ್ತಾನೋ ಇವ ಏನ್ ಬಂತೋ ಏನೋ ಮರ್ಯಾ ಕರ್ಮ ನಮ್ದು ಯಾಕೆ ಹೋತಮ್ಮ ಯಾಕಿಲ್ಲ ಮತ್ತೆ ಯಾಕೋ ಹೇಳಕ್ ಬಂದ್ ಒಳಗ್ ಕುಂತಿಯಲ್ಲ ಯಾಕೋ ಸೈಲೆಂಟ್ ಆಗೈತಿಯಲ್ಲ ನನಗೆ ಒಂದು ಸ್ವಲ್ಪ ರೊಕ್ಕ ಬೇಕು ನಿಂಗ್ ಒಂದ್ ಸ್ವಲ್ಪ ರೊಕ್ಕ ಎಲ್ಲಿಂದ ಕೊಡುನೋ ಮರ ರೊಕ್ಕಕ್ಕೆ ಏನಿಲ್ಪ ರೊಕ್ಕ ಕೇಳಾಕ್ ಬರ್ಬೇಡ ನೀ ಇಲ್ವಾ ಅವ್ರು ನಮ್ಮ ಅಪ್ಪರಿಗೆ ಆರಾಮಿಲ್ಲ ಹ್ಮ್ ಮತ್ತು ಸ್ವಲ್ಪ ಬೇಕಾಗಿದ್ದು ಮನ್ಯಾಗ ಅಪ್ಪರಿಗೆ ಆರಾಮಿಲ್ಲ ಇದ್ರಂತಿ ಎಷ್ಟ್ ಸಲ ಸುಳ್ಳು ಹೇಳಿ ನನಗ ನಿಮ್ಮ ಅಪ್ಪಗ ಆರಾಮಿಲ್ಲ ನಿಮ್ಮ ಅವ್ಗ ಆರಾಮಿಲ್ಲ ಅಂತ ಬರೇ ಬಂದಾಗ ಒಂದ್ ರೊಕ್ಕ ಇಸ್ಕೊಳಕ್ ಹೋಗತ್ರ ಇದನ್ನೇ ಹೇಳ್ತಿಪ್ಪ ರೊಕ್ಕ ಮಾತ್ರ ಇಲ್ಲ ಅದೆಲ್ಲಾ ಬಿಡ ನಿಮ್ಮ ಅಪ್ಪ ನಿಮ್ಮ ಅವ್ವ ಬಂದ ನನ್ ಮನಿ ಬಾಗಲ್ದಾಗ ಬಂದ ನನಗ ಒದ್ರಾಡಿ ಹೋಗ್ಯಾರ ಏನಾರ ರೊಕ್ಕ ಕೊಟ್ರ ಹೊಳಿ ಕಂಪ್ಲೇಂಟ್ ಕೊಡ್ತಾರಂತ ಅವ್ರ ನನ್ ಮ್ಯಾಗ ಹೌದು ಅಕ್ಕ ಈಗ ಅಪ್ಪಾಗ ಆರಾಮಿಲ್ಲ ಏ ನೋಡ್ಪ ನಿನ್ ಮಾತ್ ನಂಬುದಿಲ್ಲ ₹1 ರೊಕ್ಕಿಲ್ಲ ನೀ ಸುಮ್ನೆ ಎದ್ದು ಹೋಗ್ಬಿಡ ನನ್ ಗಂಡ ಬರೋ ಟೈಮ್ ಆಗೈತಿ ಒಂದು ಸ್ವಲ್ಪ ಹೋಗು ಸುಮ್ನೆ ಹೋಗ ಬಂದ್ಬಿಡ್ತ ಬಲೆ ಒಂದು ಸ್ವಲ್ಪ ರೊಕ್ಕ ಬೇಕಾಗಿದ್ದು ನಾ ರೊಕ್ಕ ಅಲ್ಲಿ ಮೊದ್ಲಿಗಿಂದ ಏನಾತ್ ನಿಂದ ಮೊದ್ಲಿಗೆ ಇನ್ನೊಂದು 2 ಮ್ಯಾಚ್ ಅದಾವನ ಗೆದ್ದೆ ಕೊಡ್ತೀನಿ ನಾನು 2 ಮ್ಯಾಚ್ ಅದಾವ ನಿಂದ ಬರೀ ಇದಾತ್ ಬಂದಾಗೊಮ್ಮೆ ರೊಕ್ಕ ಅಂತರೂ ಇಲ್ಪ ನನಗ ಮೊದ್ಲಿಂದ ಕ್ಲಿಯರ್ ಮಾಡಿ ನೋಡುದ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಐತಿ ಅಪ್ಪಾರ್ಗು ಆರಾಮಿಲ್ಲ ಅದೊಂದು 10,000 ರೂಪಾಯಿ ಬೇಕಾಗಿದ್ದು ಅಲ್ಲಿ ಅದಕ್ಕ ಹೇಳೋದ್ ನಿಮ್ಗ ಈಗ ಮನ್ಯಾಗ ಪ್ರಾಬ್ಲಮ್ ಐತಿ ಅಂತೇಳಿ ಇಲ್ಲಿ ಮಠ ಬಂದಿ ಅದಕ್ಕ ಮೊದಲ ಮನ್ಯಾಗ ನೋಡ್ಕೊರಿ ಆಮೇಲೆ ಹೊರಗಿನ ನೋಡ್ರಿ ಸ್ವಲ್ಪ ನನ್ ಕಡೆ ಅಂತರೂ ಇದ್ದಿದ್ ಹೇಳಾತೀನಿ ನಿನಗ ರೊಕ್ಕ ಅಂತರೂ ಇಲ್ಲ ನನ್ ಕಡೆ ಮೊದ್ಲಿನ ಮುಟ್ಟೋಸ ಆಮೇಲೆ ಒಯ್ತೀನಿ ಅಣ್ಣ ಒಂದು 5,000 ರೂಪಾಯಿ ಇದ್ರಾರ ಕೊಡುವಪ್ಪ ಅಣ್ಣ ಮನ್ಯಾಗ ಭಾಳ ಪ್ರಾಬ್ಲಮ್ ಐತಿ ಅಲ್ಲಿ ಕಲೆಕ್ಷನ್ ಇಲ್ಲ ಏನಿಲ್ಲ ಕೊಟ್ಟೇನಿ ಇಲ್ಲಿ ನಿನಗ ಕೊಟ್ಟೇನ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಐತ ನಾನು ಬಾಳ ಕಂಗಾಲ್ನಾಗ ಅದೇನಿ ಯಾವ ಕಲೆಕ್ಷನ್ ಆಗವಲು ಏನಿಲ್ಲ ಈಗ ನೋಡಿ ನೀನ ಕೊಟ್ಟಿನ ಹೇಳ ಕೊಟ್ಟಿಲ್ಲ ಮೊದ್ಲು ನೀನ ಕೊಟ್ಟಿ ನಿನ್ನಂತವ್ರು ನನಗ 1000 ಜನ ಯಾರು ಕೊಡವಲ್ರ ಇಲ್ಲ ನಾ ಬಂದಿದ್ ಪೇಮೆಂಟ್ ಬರೀ ಅಲ್ಲಿ ನಂದು ಅಡ್ಜಸ್ಟ್ಮೆಂಟ್ ಮಾಡಾಕ ಹೊಂಟೈತಿ ಇಲ್ಲ ರೊಕ್ಕ ಅಂತೂ ಇಲ್ಲಪ್ಪ ಒಂದು 5,000 ರೂಪಾಯಿ ಕೊಟ್ಬಿಡು ಅಣ್ಣ ಅಣ್ಣ 5,000 ರೂಪಾಯಿ ಅಣ್ಣ ಒಂದು 5,000 ರೂಪಾಯಿ ಕೊಡು ಭಾಳ ಪ್ರಾಬ್ಲಮ್ ಐತಿ ನಮ್ಮ ಅಪ್ಪಾಗ ಆರಾಮಿಲ್ಲ ಅಣ್ಣ 5,000 ರೂಪಾಯಿ ಅಣ್ಣ 5,000 ರೂಪಾಯಿ ನಮ್ಮ ಅಪ್ಪಾಗ ಭಾಳ ಆರಾಮಿಲ್ಲ ಅದಕ್ಕೆ ಬೇಕಾಗ್ಯದ ಈಗ ನಾನು ನಿಮ್ಮ ಕಡೆ ಕೇಳ್ತಿರ್ತಿಲ್ಲ ಮೊದ್ಲಿಂದೆಲ್ಲ ಮುಟ್ಟಿಸ್ತಿದ್ದೆ ಒಂದು 5,000 ರೂಪಾಯಿ ಕೊಡುವಪ್ಪ ಅಣ್ಣ ಅಣ್ಣ ಒಂದು 5,000 ರೂಪಾಯಿ ನೀನು ಕೊಡಕ್ಕೆ ಯಾರಿಲ್ಲ ನಮ್ಮ ತಂದೆ ತಾಯಿ ಮಾತು ಯಾವತ್ತೂ ಕೇಳಿಲ್ಲ ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂತಿಲ್ಲಿ ಬೆಟ್ಟಿಂಗ್ ಆಡಕ್ಕೆ ಎಲ್ಲರೂ ರೊಕ್ಕ ಕೊಡ್ತಿದ್ರು ಈಗ ನಮ್ಮ ಅಪ್ಪಾಗ ಆರಾಮಿಲ್ಲ ಯಾರೂ ಕೊಡತ್ತಿಲ್ಲ ಈ ಜಗತ್ನ್ಯಾಗ ತಂದೆ ತಾಯಿ ಮಾತು ಕೇಳಿಕಂದ್ರೆ ಯಾರೂ ಉದ್ಧಾರ ಆಗೋದಿಲ್ಲ ಮೇಲೆ ಯಾವತ್ತೂ ನಾ ಬೆಟ್ಟಿಂಗ್ ಆಡೋದಿಲ್ಲ ನಮ್ಮ ತಂದೆ ತಾಯಿ ಮಾತು ಯಾವತ್ತೂ ಮೀರಿ ಹೋಗೋದಿಲ್ಲ